ಜೈ ಹಿಂದ್. ಎಲ್ಲ ನನ್ನ ಡ್ರೈವಿಂಗ್ ಲವರ್ಸ್ಗಳಿಗೆ ನೋಡ್ಕೋಬಹುದು. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. CRPF 9,000 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರಲ್ಲ. ಸೊ ಅದರಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ವೇಕೆನ್ಸಿಗಳು ಯಾವಪ್ಪ ಅಂತಂದ್ರೆ ಯಾವ ಟ್ರೇಡ್ ಅಂತಂದ್ರೆ ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೋಡ್ಕೊಳ್ಬಹುದು 3,176 ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಇನ್ನು ಉಳಿದಿರ್ತಕ್ಕಂಥ ಕುಕ್ ಆಗಿರಲಿ, ವಾಟರ್ ಕ್ಯಾರರ್ ಆಗಿರಲಿ, ಬಗ್ಲರ್ ಆಗಿರಲಿ, ಕಾಬ್ಲರ್ ಆಗಿರಲಿ, ಪೇಂಟರ್ ಆಗಿರಲಿ, ಎಲೆಕ್ಟ್ರಿಷಿಯನ್ ಆಗಿರಲಿ, ಮೆಕ್ಯಾನಿಕ್ ಆಗಿರಲಿ, ಅತಿ ಹೆಚ್ಚು ಕಡಿಮೆ ವೇಕೆನ್ಸಿಗಳು ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ ನಲ್ಲಿ ನಿಮ್ಗೆ ಕಂಡು ಬರ್ತಾವು. ಸೊ ನೋಡ್ಕೊಳ್ಬಹುದು ಸ್ನೇಹಿತರೆ, ನೀವೇನಾದ್ರೂ ಈ ಸರಿ CRPF ದಲ್ಲಿ ಸೆಲೆಕ್ಷನ್ ಆಗ್ಬೇಕು. ಹೋದ್ ಸರಿನೂ ಕೂಡ ಕಾಲ್ಫಾರ್ಮ್ ಅನ್ನು ಮಾಡಿದ್ರು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನಲ್ಲಿ. ಅವಾಗೂ ಕೂಡ 9,000 ಅಧಿಕ ಹುದ್ದೆಗಳನ್ನ ಅವಾಗೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಅವಾಗ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿ ಹೋಗ್ಬಿಟ್ರು. SSCGD ರಿಸಲ್ಟ್ ಕೂಡ ಅವಾಗ ಬಿಟ್ರು, CRPF ಜಾಯ್ನಿಂಗ್ ಲೆಟರ್ ಎಲ್ಲನೂ ಕೂಡ ಅವಾಗ ಬಿಟ್ರು. ಒಂದಿಷ್ಟು ಜನ SSCGD ಜಾಯ್ನ್ ಆದ್ರು, ಒಂದಿಷ್ಟು ಜನ CRPF ಗೆ ಜಾಯ್ನ್ ಆದ್ರು. ಒಂದಿಷ್ಟು ವಿದ್ಯಾರ್ಥಿಗಳಿಗೆ 2 ಜಾಯ್ನಿಂಗ್ ಲೆಟರ್ ಕೂಡ ಬಂದಿದ್ದು. ಈ ಸರಿನೂ ಕೂಡ ನೋಡ್ಕೋಬಹುದು, ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ. ಸೊ ಪ್ರತಿ ಒಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಲೇಬೇಕು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳ 20ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಅರ್ಜಿ ಸ್ಟಾರ್ಟ್ ಆಗಿಲ್ಲ. 20ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ? ಏಪ್ರಿಲ್ 20ಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 20ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರೆ ಸೊ ನಿಮ್ದು ಮೇ 19ಗೆ ಕ್ಲೋಸ್ ಆಗುತ್ತೆ. ಇಲ್ಲಿಂದ ಹಿಡಿದು 1 ತಿಂಗಳವರೆಗೆ ನಿಮ್ಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಕಾಲಾವಕಾಶ ಇರುತ್ತೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಡ್ರಿ, ಕೇವಲ 100 ರೂಪೀಸ್ ಮಾತ್ರ ಫೀಸ್ ಇರುತ್ತೆ. ಎಷ್ಟು? 100 ರೂಪೀಸ್ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC ಮತ್ತು ST ಕ್ಯಾಟಗರಿ ಅವರಿಗೆ ಯಾವುದೇ ತರದಂತ ಇದಕ್ಕೆ ಫೀಸ್ ಇರೋದಿಲ್ಲ. ಓಕೆ, ನೀವೇನಾದ್ರೂ ಈ ಸರಿ ಡ್ರೈವರ್ ಆಗ್ಬೇಕಂತ ಆಸೆ ಹೊತ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಇನ್ನಷ್ಟು ಸಾಕಷ್ಟು ಟ್ರೇಡ್ಸ್ ಫಂಡ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ನಾನು ಏನಿಲ್ಲ ಸರ, ಈ 2026ರಲ್ಲಿ 27ರಲ್ಲಿ ನಾನು 2 ವರ್ಷದಲ್ಲಿ 100% ನಾನು ಅನ್ಕೊಂಡಿರ್ತಕ್ಕಂಥ ನನ್ನ ಡ್ರೀಮ್ ಅನ್ನ ಸೇರ್ಲೇಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಯಾವ ತರ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವು, ಏನೆಲ್ಲ ರೆಡಿ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಯಾವ ತರ ಮಾಡಬೇಕು, ಅದರ ಜೊತೆಗೆ ಟ್ರೇಡ್ ಟೆಸ್ಟ್ ಏನಿರ್ತದ, ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್ ಡೈಲಿ ಅಪ್ಡೇಟ್ಗಳು ನಿಮ್ಗೆ ಸಿಗ್ತಾ ಹೋಗ್ತದ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಆಗಿರಲಿ, ನಿಮ್ಗೆ ಅನ್ಕೊಂಡಿರ್ತಕ್ಕಂಥ ಒಂದು ಚೆನ್ನಾಗಿರ್ತಕ್ಕಂಥ ನಿಮ್ಮ ಎಜುಕೇಶನ್ ತಕ್ಕಂಗೆ ಜಾಬ್ಗಳನ್ನ ಹುಡುಕ್ತಾ ಇದ್ರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬಿಡ್ರಿ. ನಿಮ್ಮ ಚಡ್ಡಿ ದೋಸ್ತ ನಿಮ್ಮ ಕುಚಿಕೋ ಇತ್ತಂದ್ರ ಈ ವಿಡಿಯೋನ ಅವನಿಗೆ ಶೇರ್ ಮಾಡ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಎಷ್ಟು ಸರ್ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತ ನೋಡ್ಕೊಡ್ರಿ. ಏಜ್ ಎಷ್ಟು ಇರ್ತದಪ್ಪ ಅಂತಂದ್ರೆ, ಏಜ್ ಬಂದ್ಬಿಟ್ಟು ನಿಮಗೆ ಸೊ ಏಜ್ ಎಷ್ಟಂದ್ರೆ 21 ಇಂದ ಹಿಡಿದು 21 to 27 ಮಟ್ಟ ಏಜ್ ಇರ್ತದ. ಅಂದ್ರೆ ಡ್ರೈವರ್ ಪೋಸ್ಟ್ ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇನ್ನು ಇರ್ತಕ್ಕಂಥ ಟ್ರೇಡ್ಗೆ 18 ಹಿಡಿದು 21 ಏಜ್ 23 ಏಜ್ ಮಟ್ಟ ಇದೆ. ಸೊ ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದ್ರೂ OBC ಕ್ಯಾಟಗರಿ ಏನಾದ್ರು ಇದ್ರೆ ಸೊ ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಅದರ ಜೊತೆಗೆ SC ಮತ್ತು ST ಅಭ್ಯರ್ಥಿಗಳೇನಾದ್ರೂ ಇದ್ರೆ 5 ವರ್ಷ ನಿಮ್ಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರ. ಅಂದ್ರೆ ನಿಮ್ಗೆ ನೋಡ್ಕೊಡ್ರಿ, OBC ದವರಿಗೆ 30 ಏಜ್ ಆಗುತ್ತೆ. ಎಷ್ಟು? 30 ಆಗುತ್ತಾ. SC ST ದವರಿಗೆ 32 ಏಜ್ ಆಗುತ್ತಾ. ಸೊ ಇಲ್ಲಿ ಮಟನು ಕೂಡ ಒಂದು ಇಲ್ಲ ಸರ್, ನಾನು ಊರಲ್ಲೇ ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದೀನಿ, ಕಾರ್ ಗಾಡಿ ಓಡಿಸ್ತಾ ಇದ್ದೀನಿ ಸರ, ಕಬ್ಬಿನ ಸೀಸನ್ ಬಂದಾಗ ಕಬ್ಬಿನ ಗಾಡಿ ಹೊಡಿತೀನಿ ಸರ, ನನ್ನ ಹತ್ರ ಎಲ್ಲನೂ ಕೂಡ ಇದೆ ಸರ್, ನಾನು 10th ಮುಗಿಸಿದ್ದೀನಿ ಅಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ವಿಡಿಯೋನ ಮಿಸ್ ಮಾಡ್ದ ಶೇರ್ ಮಾಡ್ರಿ. ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಹಾಕಿಸ್ರಿ. ಯಾಕಂತಂದ್ರ ಆಗುವಂತ ಚಾನ್ಸಸ್ ಬಹಳ ಇದೆ. ಎಷ್ಟು ವೇಕೆನ್ಸಿ? 3,176. ನಮ್ಮ ಕರ್ನಾಟಕಕ್ಕೆ ಎಷ್ಟದ ಗೊತ್ತೈತ್ಯಾ? ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳು ಡ್ರೈವರ್ಗೆ ಅಂತ ಎಷ್ಟು ಕಾಲ್ಫಾರ್ಮ್ ಅನ್ನ ಮಾಡಿದಾರೆ ಅಂತಂದ್ರೆ ಸೊ 177 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ. ಹೈಯೆಸ್ಟ್ ಇರ್ತಕ್ಕಂಥ ವೇಕೆನ್ಸಿಗಳು 177, 450 ಮ್ಯಾಗ ಚಿಲ್ಲರ ನಮ್ಮ ಕರ್ನಾಟಕಕ್ಕೆ ಅಂತ ವೇಕೆನ್ಸಿನ ಕೊಟ್ಟಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಡ್ರೈವರಿಗೆ ಅಂತ 177 ವೇಕೆನ್ಸಿಗಳನ್ನ ನಮ್ಮ ಡ್ರೈವರಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. 100% ಆಗುವಂತ ಚಾನ್ಸಸ್ ಐದಿಲ್ಲ, ಗ್ಯಾರಂಟಿ ಆಗ್ತೀರಿ.
ಪ್ರಯತ್ನ ಇರಬೇಕು. ಸುಮ್ಮನೆ ಅಪ್ಲಿಕೇಶನ್ ಅನ್ನ ಹಾಕಿ ಮನೆಯಲ್ಲೇ ಕುತ್ಕೊಂಡ್ರೆ ಯಾವುದು ಕೂಡ ಆಗೋದಿಲ್ಲ. ಅದ್ರ ತಕ್ಕಂಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಫಿಸಿಕಲ್ ಮಾಡ್ಕೊಳ್ಬೇಕು, ಟ್ರೇಡ್ ಟೆಸ್ಟ್ ರೆಡಿ ಆಗಬೇಕು, ಅವ್ರು ಕೇಳಿರ್ತಕ್ಕಂಥ ವೈವಾ ಟೆಸ್ಟ್ಗೆ ಆನ್ಸರ್ಗಳನ್ನ ಮಾಡಬೇಕಾಗತ್ತ. ಓಕೆ ಸರ್, ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ ಓಕೆ ಹೇಳ್ತೀನಿ, ವೇಟ್ ಮಾಡ್ರಿ, ಎಂಡ್ ಮಟ್ಟ ನೋಡಿದ್ರೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಪ್ರತಿ ಒಂದು ಪಾಯಿಂಟ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾವೆ. ಪ್ರತಿ ಒಂದು ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಳ್ತಾ ಹೋದೆ ಅಂದ್ರೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಅರ್ಥ ಆಗುತ್ತಾ, ಇಲ್ಲ ಅಂತಂದ್ರೆ ಯಾವ ಮಾಹಿತಿ ಕೂಡ ನಿಮ್ಗೆ ಅರ್ಥ ಆಗೋದೇ ಇಲ್ಲ. ಓಕೆ, ನಮ್ಮ ಕರ್ನಾಟಕಕ್ಕೆ ಎಷ್ಟದಾವು ವೇಕೆನ್ಸಿಗಳು? 177 ವೇಕೆನ್ಸಿಗಳಿದಾವೆ. ಏಜ್ ಬಂದ್ಬಿಟ್ಟು 21ರಿಂದ 27. ನೆಕ್ಸ್ಟ್ ಅದರ ಜೊತೆಗೆ ಸರ್ ಇದಕ್ಕೆ ಏನೆಲ್ಲ ಇರ್ತದ ಫಸ್ಟ್ಗೆ ನೋಡ್ಕೊಡ್ರಿ. ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದಂದ್ರೆ ಆಲ್ಮೋಸ್ಟ್ ಆಲ್ ಹೋದ್ ಸರಿ ಯಾವ ತರ ನಡೆಸಿದ್ರಪ್ಪ ಅಂದ್ರೆ ಫಸ್ಟ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ನಡೆಸಿದ್ರು. ಆ ಕಾರಣಕ್ಕೋಸ್ಕರ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಎಕ್ಸಾಮ್ ಅನ್ನ ನಡೆಸ್ತಾರ ಅಂತ ಹೇಳಿದೆ. ಸೊ ನೋಟಿಫಿಕೇಶನ್ ದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ PET ಮತ್ತು PST ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮೊದಲಿಗೆ ನಿಮ್ಮ ದೈಹಿಕ ಪರೀಕ್ಷೆಯನ್ನ ನಡೆಸ್ತಾರ. ಫಿಸಿಕಲ್ ಇರ್ತದ. ಫಸ್ಟ್ಗೆ ನಿಮ್ದು ಫಿಸಿಕಲ್ ಇರ್ತದ. ಡ್ರೈವರ್ ಹುದ್ದೆಗೆ ಟ್ರೈ ಮಾಡ್ತಿರ್ತಕ್ಕಂಥವ್ರಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತ. 24 ಮಿನಿಟ್ಸ್ ಟೈಮಿಂಗ್ ಇರ್ತ. ಎಷ್ಟು? 24 ಮಿನಿಟ್ಸ್ ಟೈಮಿಂಗ್ ಇರ್ತದೆ. ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಇರ್ತದ. ಎಷ್ಟು? 170 ಸೆಂಟಿಮೀಟರ್ ಹೈಟ್ ಇರ್ತದ. ಚೆಸ್ಟ್ ಬಂದ್ಬಿಟ್ಟು 80 to 85 ಅಂದ್ರೆ 80ರಿಂದ ಹಿಡಿದು 85 ಸೆಂಟಿಮೀಟರ್ ಅನ್ನ ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು. ನಾರ್ಮಲ್ ಚೆಸ್ಟ್ ನಿಮ್ದು 80 ಇರಬೇಕು. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾಂಡೆಡ್ ಆಗಬೇಕು. ನಿಮ್ಮ ಕೆಜಿ ಬಂದ್ಬಿಟ್ಟು 50 ಕೆಜಿ ಇರಬೇಕಾಗುತ್ತಾ. ಓಕೆ ಸರ್, ಕಡಿಮೆ ಇದೆ ಸರ್ ನಾನು 1 ಕೆಜಿ ಅನ್ನೋರು ಕೂಡ ನಡೀತದ. ಕೆಜಿ ಒಳಗಡೆ ಯಾರನ್ನೂ ಕೂಡ ಫೇಲ್ ಮಾಡೋದಿಲ್ಲ. ಕೆಜಿ ಒಳಗಡೆ ಎಲ್ಲರೂ ಕೂಡ ಪಾಸ್ ಆಗ್ತಾರ. ಸೊ ಫಿಸಿಕಲ್ ನೋಡ್ಕೊಳ್ರಿ, ಗೊತ್ತಾಯ್ತಾ? 5K ರನ್ನಿಂಗ್ ಇರ್ತೈತಿ. ಫಿಸಿಕಲ್ ಹಾರ್ಡ್ ಮಾಡ್ಲೇಬೇಕು. ಅನ್ಕೊಂಡಿರ್ತಕ್ಕಂಥ ಈಸಿ ಇಲ್ಲ. ಮೊದಲ ನಮ್ಮ ಡ್ರೈವರ್ ಅಂದ್ರೆ ಡ್ರೈವಿಂಗ್ ಮಾಡ್ತಿರ್ತಕ್ಕಂಥವ್ರು ಹೆಂಗಿರ್ತಾರಪ್ಪ ಅಂದ್ರೆ ಫುಲ್ ಫ್ಯಾಟ್ ಆಗಿರ್ತಾರ. ಅಂದ್ರೆ ಅವರು ಡ್ರೈವಿಂಗ್ ಮಾಡಿ ಅಲ್ಲಿ ವೈಬ್ರೇಷನ್ ಆಗಿರ್ತೈತಿ. ವೆಹಿಕಲ್ ವೈಬ್ರೇಷನ್ ಆಗೋ ಸಂಬಂಧ ಅದು ಏನಾಗುತ್ತೆ ಕುಂತ ವೇಟ್ ಜಾಸ್ತಿ ಫ್ಯಾಟ್ ಆಗಿರ್ತೀರಿ. ಸೊ ಅದ್ರ ಜೊತೆಗೆ ಫ್ಯಾಟ್ ಆಗಿ ಸರ ಇಲ್ಲ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ತೀನಿ, ಫಿಸಿಕಲ್ ಆಗಲ್ಲ ಅಂತಿರ್ತಕ್ಕಂಥವ್ರು ಈಗಿಂತ್ರನೇ ಫಿಸಿಕಲ್ ಸ್ಟಾರ್ಟ್ ಮಾಡ್ಕೊಳ್ರಿ. ಡೈಲಿ 5 ಕಿಲೋಮೀಟರ್ ಓಡಕ್ ಸ್ಟಾರ್ಟ್ ಮಾಡಿದ್ರೆ, ಡಯಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಆರಾಮ್ಸಾಗಿ ಫಿಟ್ ಆಗ್ತೀರಿ. ನಾನು ಹೇಳ್ತಿರ್ತಕ್ಕಂಥ ಅಪಾರ್ಚುನಿಟಿ ಆಮೇಲೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಷ್ಟೋ ವಿದ್ಯಾರ್ಥಿಗಳು ಹೋದ್ ಸಾರಿ ಬರೀ ಡ್ರೈವಿಂಗ್ ಟೆಸ್ಟ್ ನಲ್ಲಿ ಅಲ್ಲ, ಡ್ರೈವಿಂಗ್ ಟೆಸ್ಟ್ ಪಾಸ್ ಆಗಿ ಫಿಸಿಕಲ್ ಪಾಸ್ ಆಗಿ ನೋಡ್ಕೊಳ್ರಿ, ಎಕ್ಸಾಮ್ ಪಾಸ್ ಆಗಿ ಆ ನಂತರ ಫಿಸಿಕಲ್ ನಲ್ಲಿ ಕೂಡ ಎಷ್ಟೋ ಜನ ಫೇಲ್ ಆದ್ರ. ಆ ತರ ಫೇಲ್ ಆಗಕ್ ಹೋಗ್ಬೇಡ್ರಿ. ಅಪಾರ್ಚುನಿಟಿಗಳನ್ನ ಸಿಕ್ಕಿದಾವ ಅಂತಂದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲ ಸರ್ ನಾನು ಆಲ್ರೆಡಿ KSRTC ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಡ್ರೈವರು, ಸೊ ಬಿಟ್ಟು ಬರ್ಬೇಕಂತ ಮಾಡಿದ್ರೆ ಆ ತರ ಮಾಡಕ್ ಹೋಗ್ಬೇಡ್ರಿ. ಇರ್ರಿ ಅಲ್ಲೇ ಯಾವುದೇ ಒಂದು ಜಾಬ್ ಮಾಡ್ತಾ ಇರಿ, ಅದರ ಜೊತೆಗೆ ಪ್ರಯತ್ನ ಮಾಡ್ರಿ. ಏನು ಮಾಡ್ತಾ ಇಲ್ಲ ಸರ್ ನಾನು ಕಾಂಪಿಟೇಟಿವ್ಗೆ ಓದ್ತಾ ಇದ್ದೀನಿ ಅಂತಂದ್ರೆ ಸೊ ಎಲ್ಲಾದ್ರೂ ಕೋಚಿಂಗ್ಗಳನ್ನ ಮಾಡ್ರಿ, ಇಲ್ಲ ಸೆಲ್ಫ್ ಸ್ಟಡಿ ಮಾಡ್ರಿ. ರೂಮ್ಗಳನ್ನ ಮಾಡಿಬಿಟ್ಟು ಫಿಸಿಕಲ್ ತಯಾರಿಗಳನ್ನ ಮಾಡ್ಕೊಳ್ರಿ. ಅಂದ್ರೆ ಮಾತ್ರ ಜಾಬ್ ಆಗೋಕೆ ಸಾಧ್ಯ. ಸುಮ್ಮನೆ ಅಪ್ಲಿಕೇಶನ್ ಹಾಕಿದ್ದೀನಿ, ನಾನು ಕೂಡ ಆರ್ಮಿಯಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿನಂತ ಬಾಯಿ ಅಂತ ಹೇಳ್ಕೊತ ಹೋಗುದು ಅದು ವೇಸ್ಟ್. ಸಕ್ಸಸ್ ಕಾಣಬೇಕು, ಮೊದಲು ಲೈಫ್ ನಲ್ಲಿ ಎಫರ್ಟ್ ಹಾಕಬೇಕು. ಕಷ್ಟಪಟ್ಟರೆ ಸುಖ ಸಿಗೋದು. ಸುಖ ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಯಾರಿಗೂ ಕೂಡ ಸಿಗೋದಿಲ್ಲ, ಕಷ್ಟ ಪಡಲೇಬೇಕಾಗುತ್ತ. ಓಕೆ ಸರ್, ಎಕ್ಸಾಮ್ ಏನಿರ್ತದ ಸರ್? ಎಕ್ಸಾಮ್ ನೋಡ್ಕೊಳ್ರಿ, ಕಂಪ್ಯೂಟರ್ ಬೇಸ್ಡ್ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ದಲ್ಲಿ ನೋಡ್ಕೊಳ್ರಿ, ನಿಮ್ಗೆ ಏನೇನ್ ಇರ್ತದಪ್ಪ ಅಂದ್ರೆ ಮ್ಯಾಥ್ಸು 25 ಕ್ವಶನ್ಸ್ ಇರ್ತಾವು, ರೀಸನಿಂಗು 25 ಕ್ವಶನ್ಸ್ ಇರ್ತಾವು. ನೆಕ್ಸ್ಟ್ ಅದರ ಜೊತೆಗೆ GK ಮತ್ತು GS ಕೂಡಿ 25 ಕ್ವಶನ್ಸ್ ಇರ್ತಾವು. ಇಂಗ್ಲಿಷ್ ಅಂಡ್ ಹಿಂದಿ 25 ಕ್ವಶನ್ಸ್ ಇರ್ತಾವೆ. ಎಷ್ಟು? 100 ಕ್ವಶನ್ಸ್ ಆಯ್ತು. 100 ಕ್ವಶನ್ಸ್ ನೆಕ್ಸ್ಟ್ 100 ಮಾರ್ಕ್ಸ್. 100 ಕ್ವಶನ್ಸ್ 100 ಮಾರ್ಕ್ಸ್. ಟೈಮಿಂಗ್ ಬಂದ್ಬಿಟ್ಟು 2 ಅವರ್ಸ್. 2 ಅವರ್ಸ್ ನಿಮ್ಗೆ ಟೈಮಿಂಗ್ ಇರ್ತದೆ. ಎಷ್ಟು? 2 ತಾಸು ಎಕ್ಸಾಮ್ ಇರ್ತದೆ. ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 0.25 ನೆಗೆಟಿವ್ ಕೂಡ ಇರ್ತದ. ಎಷ್ಟು? 0.25 ನೆಗೆಟಿವ್ ಇರ್ತದ. ಸೊ ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ಕ್ವಶನ್ ಟಚ್ ಮಾಡಬೇಕಾದ್ರೆ ಅದು ರೈಟ್ ಇದೆಯೋ ಇಲ್ಲೋ ಕನ್ಫರ್ಮೇಶನ್ ಆದ್ಮೇಲೆ ಟಿಕ್ ಮಾಡ್ಕೊಳ್ರಿ.
ಸುಮ್ಮನೆ ಅಂದಾಜು ಹಾಕಿ ಬಂದ್ರಿಯಪ್ಪ ಅಂದ್ರೆ ನೀವು ಹಾಕಿರ್ತಕ್ಕಂಥ ಕರೆಕ್ಟ್ ಇರ್ತಕ್ಕಂಥ ಕ್ವಶನ್ಸ್ಗಳು ಕೂಡ ರಾಂಗ್ ಆಗ್ತಾ ಹೋಗ್ತಾವು. ಸೊ ಅಂದ್ರೆ ಮೈನಸ್ ಆಗ್ತಾ ಹೋಗ್ತಾವು. ಆ ಕಾರಣಕ್ಕೋಸ್ಕರ ನೆಗೆಟಿವ್ ಮಾರ್ಕಿಂಗ್ ಅನ್ನ ಕೊಟ್ಟಿರ್ತಾರೆ, ನೋಡ್ಕೊಂಡ್ಬಿಟ್ಟು ಬರೀರಿ. ಸರ್ ಇದಕ್ಕೆ ಎಕ್ಸಾಮ್ ಲ್ಯಾಂಗ್ವೇಜ್ ಏನ್ ಸರ್? ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಸೊ ಇಂಗ್ಲಿಷ್ ಅಂಡ್ ಹಿಂದಿ ಮಾತ್ರ ಇರ್ತದ. ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತದ. ಇದು ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ. ಇಂಗ್ಲಿಷ್ ಮತ್ತು ಹಿಂದಿ ಎರಡರಲ್ಲಿ ಮಾತ್ರ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತಾ. ಅತಿ ಈಸಿ ಆಗಿರ್ತದೆ, ಅಷ್ಟು ಟಫ್ ಏನು ಇರೋದಿಲ್ಲ. ಸರ್ ಇವಾಗ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಡ್ರಿ ಸರ್. ನಾನೀಗ ಫಿಸಿಕಲ್ ಇದೆ ಅಂತಂದ್ರೆ ಸರ್, ಫಸ್ಟ್ ಒನ್ ಫಿಸಿಕಲ್ ಆಯ್ತು ಸರ್. ಫಿಸಿಕಲ್ ಪಾಸ್ ಆದ್ವಿ. ಫಿಸಿಕಲ್ ಪಾಸ್ ಆದ್ಮೇಲೆ ಸೆಕೆಂಡ್ ಒನ್ ಎಕ್ಸಾಮ್. ಓಕೆ, ಫಸ್ಟ್ ಒನ್ ಫಿಸಿಕಲ್, ಸೆಕೆಂಡ್ ಒನ್ ಎಕ್ಸಾಮು, ಥರ್ಡ್ ಒನ್ ಏನಿರ್ತಂತಂದ್ರೆ ಸೊ ನಿಮ್ಮ ಟ್ರೇಡ್ ಟೆಸ್ಟ್ ಇರ್ತದ. ಟ್ರೇಡ್ ಟೆಸ್ಟ್ ಥರ್ಡ್ ಒನ್ ಇರ್ತದ. ಸರ್ ಟ್ರೇಡ್ ಟೆಸ್ಟ್ ನಲ್ಲಿ ಏನ್ ಕೇಳ್ತಾರಪ್ಪ ಅಂದ್ರೆ ಸೊ ನಿಮ್ಮ ಟ್ರೇಡ್ ಟೆಸ್ಟ್ ಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನಾಲೆಡ್ಜ್ ಇರಬೇಕು, ಡ್ರೈವಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು. ಸೊ ಈ ವೆಹಿಕಲ್ಗೆ ಯಾವ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ, ಸೊ ಎಷ್ಟು ಲೀಟರ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ, ಸೊ ಆಯಿಲ್ ನೇಮ್ ಏನು, ನೆಕ್ಸ್ಟ್ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಏನೆಲ್ಲ ಫಿಲ್ಟರ್ಗಳನ್ನ ಕ್ಲೀನ್ ಮಾಡಬೇಕು, ಆಯಿಲ್ಗಳನ್ನ ಚೆಕ್ ಮಾಡಬೇಕು, ಫ್ಯೂಯಲ್ ಅನ್ನ ಚೆಕ್ ಮಾಡ್ಕೊಳ್ಬೇಕು, ಆ ಬೇಸಿಕ್ ನಾಲೆಜ್ಗಳನ್ನ, ಏರ್ ಅನ್ನ ಚೆಕ್ ಮಾಡಬೇಕು, ಪ್ರತಿಯೊಂದು ವೀಲ್ ಅನ್ನ ಏರ್ ಚೆಕ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ವೆಹಿಕಲ್ ನಿಂದಿರ್ಸಿರಿ ಅಂತಂದ್ರೆ ಸೊ ಕೆಳಗಡೆ ಯಾವಾದ್ರೂ ಪ್ರಾಣಿಗಳು ಮಕ್ಕೊಂಡಿದಾವ, ಸೊ ಏನಾದ್ರೂ ಇದೆಯಾ ಅಂತ ಹೇಳಿ ಕೆಳಗಡೆ ಚೆಕ್ ಮಾಡ್ಕೊಳ್ಬೇಕು. ಇಷ್ಟು ಅದರ ಜೊತೆಗೆ ಸೀಟ್ ಹತ್ಬೇಕಾದ್ರೆ ಸೊ ನೀವು ವೆಹಿಕಲ್ ಅನ್ನ ಹತ್ಬೇಕಾದ್ರೆ ಯಾವ ಕೈಯಿಂದ ಡೋರ್ ಅನ್ನ ಓಪನ್ ಮಾಡಬೇಕು, ನೆಕ್ಸ್ಟ್ ಯಾವ ಕೈಯಿಂದ ಮೇಲ್ಗಡೆ ಇಟ್ಟು ಯಾವ ತರ ಹತ್ಬೇಕು, ಯಾವ ಪೊಸಿಷನ್ ಅಲ್ಲಿ ಹತ್ಬೇಕು ಅನ್ನೋದು ಕೂಡ ನಿಮ್ಗೆ ಟೆಸ್ಟ್ ಅನ್ನ ಚೆಕ್ ಮಾಡ್ತಾರೆ. ಒಳಗಡೆ ಹತ್ತಿದಾದ್ಮೇಲೆ ಸೊ ಏನೇನೆಲ್ಲ ಚೆಕ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ನಿಮ್ಮ ಎರಡು ಸೈಡ್ ಮಿರರ್ಗಳು ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಇದಾವೋ ಇಲ್ಲೋ, ಎರಡೂ ಕಡೆ ವೆಹಿಕಲ್ಗಳು ಕಾಣ್ತಾವೋ ಇಲ್ಲೋ ಅದನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಚೆಕ್ ಮಾಡ್ಕೊಂಡಾದ್ಮೇಲೆ ವೆಹಿಕಲ್ ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಹೊಡೆದ್ಮೇಲೆ ಡೈರೆಕ್ಟ್ ಆಗಿ ಎಕ್ಸಿಲೇಟರ್ ಅನ್ನ ಯಾವತ್ತೂ ಕೂಡ ಕೊಡಕ್ ಹೋಗ್ಬಾರ್ದು. 5 ಮಿನಿಟ್ಸ್ ವೇಟ್ ಮಾಡಬೇಕು. ಸೊ ಅದೇನ್ ಮಾಡ್ತೀರಪ್ಪ ಅಂತಂದ್ರೆ ಎಷ್ಟೋ ಹೆಂಗಂದ್ರೆ ಬೈಕ್ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟ್ ಆದ್ಮೇಲೆ ಎಕ್ಸಿಲೇಟರ್ ಕೊಡೋದು ತಪ್ಪು. ಎಕ್ಸಿಲೇಟರ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ನೀವು ಹಾಕಿರ್ತಕ್ಕಂಥ ಆಯಿಲ್ ಏನಿರ್ತಲ್ಲ ಸೊ ಆಯಿಲ್ ಸ್ಪ್ರೆಡ್ ಆಗ್ತಾ ಸುಮ್ಮನೆ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ. ಆಕ್ಚುಲಿ ಅದು ಸ್ಟಾರ್ಟ್ ಆದ್ಮೇಲೆ ವೆಹಿಕಲ್ ನಾರ್ಮಲಿ ಆಗಿ ಆಯಿಲ್ ಒಂದ್ ಸ್ವಲ್ಪ ಕವರ್ ಆಗ್ತಾ ಹೋಗುತ್ತೆ. ಎಕ್ಸಿಲೇಟರ್ ಅನ್ನ ಯಾವತ್ತೂ ಕೂಡ ಡೈರೆಕ್ಟ್ ಆಗಿ ಸ್ಟಾರ್ಟ್ ಆದ ತಕ್ಷಣ ಎಕ್ಸಿಲೇಟರ್ ಕೊಡಬಾರ್ದು. 5 ಮಿನಿಟ್ಸ್ ವೇಟ್ ಮಾಡಬೇಕು. ವೆಹಿಕಲ್ ಸ್ಟಾರ್ಟ್ ಆಗಿ ಸ್ಟಾರ್ಟಿಂಗ್ ಇಟ್ಟು ಸೊ ಆ ತರದ ಬೇಸಿಕ್ ನಾಲೆಜ್ ಗಳನ್ನ ಕೇಳ್ತಾರೆ. ಸೊ ಮಿರರ್ ಗಳನ್ನ ಚೆಕ್ ಮಾಡ್ಕೊಳ್ಬೇಕು. ಇವ್ರದ್ದೆಲ್ಲ ನಾರ್ಮಲ್ ಕ್ವಶನ್ಸ್ಗಳು ಇಂಥವೆಲ್ಲ ಕೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಏನಂದ್ರೆ ಕೇಳಿದ್ರು ಕೇಳ್ಬೋದು, ಡ್ರೈವಿಂಗ್ ಟೆಸ್ಟ್ ಅನ್ನ ಹೊಡ್ಯಾಕ್ ಹಚ್ತಾರ. ಡ್ರೈವಿಂಗ್ ಟೆಸ್ಟ್ ಏನಿರ್ಬೋದು ಅಂತಂದ್ರೆ ಸೊ ಈ ತರ H ಆಕಾರದಲ್ಲಿ ಅಥವಾ 8 ಆಕಾರದಲ್ಲಿ ರಿವರ್ಸ್ L ಪಾರ್ಕಿಂಗು, ನೆಕ್ಸ್ಟ್ ಈ ತರದ ಒಂದು ಚಡ ಹಚ್ಚೋದಿರ್ತದೆ. ಈ ತರದ ಒಂದು ಚಡವನ್ನ ನೀವು ಹತ್ತಿಸ್ಬೇಕಾಗತ್ತೆ. ಗಾಡಿಯನ್ನ ವೆಹಿಕಲ್ ಅನ್ನ ಈ ತರ ಹತ್ತಿಸಿ ನೀವು ಇಳಿಸಬೇಕಾಗತ್ತೆ. ಸೊ ಈ ತರ ಟ್ರೇಡ್ ಟೆಸ್ಟ್ ಗಳನ್ನ, ಡ್ರೈವಿಂಗ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡುವಂತ ಚಾನ್ಸಸ್ ಇರ್ತದೆ. ಪ್ರಾಕ್ಟೀಸ್ ಮಾಡಲೇಬೇಕು. ಅದರಲ್ಲಿ ಈ ತರದ್ ಏನ್ ಕೊಟ್ಟಿಲ್ಲ, ಬೇಸಿಕ್ ನಾಲೆಜ್ ಗಳನ್ನ ಕೇಳ್ತೀವಿ ಅಂತ ಹೇಳಿ ಕೊಟ್ಟಿದ್ರೆ ಅಷ್ಟು ಮಾತ್ರ ನಿಮ್ಗೆ ಗೊತ್ತಿರ್ಬೇಕಾಗತ್ತ. ಓಕೆ, ಮತ್ತೇನ್ ಬಿಟ್ಟಿದ್ವಿ ಸರ್, ಇದಕ್ಕೆ ಎಜುಕೇಶನ್ ಏನ್ ಬೇಕಾಗುತ್ತಾ ಸರ್, ಇದಕ್ಕೆ ಅರ್ಹತೆ ಏನ್ ಬೇಕಾಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು 10ನೇ ತರಗತಿ ಪಾಸ್ ಆಗಿರ್ಬೇಕು, 10th ಪಾಸ್ ಆಗಿರ್ಬೇಕು. ಓಕೆ, 10th ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. HMV ಡ್ರೈವಿಂಗ್ ಲೈಸೆನ್ಸ್ ಅನ್ನ. ಲೈಟ್ ಮೋಟಾರ್ ವೆಹಿಕಲ್ ಸರ್ ನನ್ನ ಹತ್ರ LMV ಇದೆ ಅಂತ ಅನ್ನೋರು ಅಪ್ಲೈ ಮಾಡೋಕೆ ಅವಕಾಶ ಇಲ್ಲ. ಸೊ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರತಕ್ಕಂಥವ್ರು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ಓಕೆ, ಇಷ್ಟು ಡ್ರೈವಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಒಂದ್ಸರಿ ಇದರಲ್ಲಿ ಏನಾದ್ರೂ ಬಿಟ್ಟಿದ್ರೆ, ಸೊ ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದ್ರೆ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕೆಳಗಡೆ ಕಾಣ್ತಿರುವಂತ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ನಾನು ಹೇಳ್ತಾ ಇದ್ದೀನಿಲ್ಲ, ಎಜುಕೇಶನ್ ಕೇಳ್ತಿರ್ತಕ್ಕಂಥವ್ರು 10th ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ನಿಮ್ಮದ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕಡ್ಡಾಯವಾಗಿ ಹೊಂದಿರಲೇಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಸರ್ ಅಪ್ಲಿಕೇಶನ್ ಹಾಕುವಾಗ ದಾಖಲಾತಿಗಳು ಏನ್ ಬೇಕಾಗ್ತಾವ ಅಂದ್ರೆ ನಿಮ್ಮ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು, ನೆಕ್ಸ್ಟ್ ಅದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋ,
ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ದು OBC ಇದ್ರೆ OBC, EWS ಇದ್ರೆ EWS, SC ಇದ್ರೆ ST, ಮರಾಠ ಇದ್ರೆ ಮರಾಠ ಕಾಸ್ಟ್ ಸರ್ಟಿಫಿಕೇಟ್ಗಳನ್ನ ಕಂಪಲ್ಸರಿ ಇಟ್ಕೊಳ್ರಿ. ನೆಕ್ಸ್ಟ್ ನಿಮ್ಮ ಸಿಗ್ನೇಚರು, ನಿಮ್ಮ ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಜಿಮೇಲ್ ID, ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ರೆಡಿ ಇದ್ರೆ ಸೊ ಏಪ್ರಿಲ್ 20ನೇ ತಾರೀಕಿಗೆ ಫಸ್ಟ್ ಡೇನೆ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಕೇವಲ 100 ರೂಪೀಸ್ ಮಾತ್ರ ಫೀಸ್ ಇರ್ತದ, ಎಲ್ಲೋ ವೇಸ್ಟ್ ಮಾಡ್ತಾ ಇರ್ತೀರಾ. ಈ ಸರಿ ನಿಮ್ಗೆ ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಡ್ರೈವಿಂಗ್ ಬಗ್ಗೆ ನಿಮಗೆ ಪ್ರತಿಯೊಂದು ಟ್ರೇಡ್ ಟೆಸ್ಟ್ ಬಗ್ಗೆ ಹೇಳಿದೆ, ಎಕ್ಸಾಮ್ ಸಿಲೆಬಸ್ ಅನ್ನ ಹೇಳಿದೆ, ಸೊ ಅದರ ಜೊತೆಗೆ ಫಿಸಿಕಲ್ ಏನಿರ್ತದೆ ಅಂತ ಹೇಳಿದೆ. ಪ್ರತಿಯೊಂದು ಫಿನ್ ಟು ಫಿನ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಎಕ್ಸಾಮ್ ಅನ್ನ ನಾನೇ ನಿಮ್ಗೆ ಆನ್ಲೈನ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀನಿ, ಆಫ್ಲೈನು ಕೂಡ ಬರ್ಬೋದು. ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನಮ್ಮ ಕೋಚಿಂಗ್ದಲ್ಲೇ CRPF ಗಾಗಿ ಸಫ್ರೇಟ್ ಬ್ಯಾಚಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಸದ್ಯದಲ್ಲೇನೆ. ಸೊ ನೀವು ಆ ಬ್ಯಾಚ್ಗೆ ಬಂದ್ರೆ 100% ರಿಸಲ್ಟ್ ಅನ್ನ ನಾವು ಕೊಡ್ತೀವಿ. ಪ್ರತಿ ಒಂದು ವಿದ್ಯಾರ್ಥಿ CRPF ದಲ್ಲಿ ಸೆಲೆಕ್ಷನ್ ಆಗ್ಬೇಕು, ಆ ತರ ಪ್ರಿಪರೇಷನ್ ಅನ್ನ ನಾವು ಮಾಡಿಸ್ತೀವಿ. ಫಿಸಿಕಲ್ ಜೊತೆಗೆ ಎಕ್ಸಾಮ್ ಟ್ರೈನಿಂಗು ಕೂಡ ಕೊಡ್ತೀವಿ. ಫಿಸಿಕಲ್ ಒಂದೇ ಮಾಡೋದ್ರಿಂದ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಟ್ರೈನಿಂಗು ಕೂಡ ಎರಡನ್ನೂ ಕೂಡ ಒಂದೇ ಸಾರಿ ನೀವು ಕವರ್ ಮಾಡ್ಕೊಂಡ್ರೆ ನಿಮಗೆ ಮುಂದೆ ಈಸಿ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಸದ್ಯದಲ್ಲೇ ಆ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಆಲ್ರೆಡಿ ಅಗ್ನಿವೀರ್ ಬ್ಯಾಚ್ಗಳು ಸ್ಟಾರ್ಟ್ ಇದಾವೆ, ಅದು CRPF ಟ್ರೇಡ್ಸ್ಮನ್ ಸಫ್ರೇಟ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಆ ಬ್ಯಾಚ್ ಅನೌನ್ಸ್ಮೆಂಟ್ ಅನ್ನ ಯೂಟ್ಯೂಬ್ ದಲ್ಲಿ ಮತ್ತು ಇನ್ಸ್ಟಾದಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ, ಅವಾಗ ಬಂದು ಜಾಯಿನ್ ಆಗಿವ್ರಂತೆ. ಸೊ ಇದರಲ್ಲಿ ಯಾರೆಲ್ಲ ಡ್ರೈವರ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ಕೊಂಡಿರಲ್ಲ, ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ ಡ್ರೈವರ್ ಅಂತ ಬರೆದು ಒಂದು ಹಾರ್ಟ್ ಸಿಂಬಲ್ ಅನ್ನ ಕಳಿಸಿ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ನಾನು ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇನ್ನುದಿರ್ತಕ್ಕಂಥದ್ದು ಕುಕ್ಕು, ಕಾಬ್ಲರು, ಬಗ್ಲರು, ಬಾರ್ಬರು ಇವೇನಿರ್ತಲ್ಲ, ನಾಳೆ ವಿಡಿಯೋದಲ್ಲಿ ಪ್ರತಿಯೊಂದು ಟ್ರೇಡ್ ವೈಸ್ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. 100% ಈ ಸರಿ CRPF ದಲ್ಲಿ ನಿಮ್ಮನ್ನ ರಿಸಲ್ಟ್ ಅನ್ನ ಕೊಟ್ಟು ಸೆಲೆಕ್ಷನ್ ಮಾಡುವಂತ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡಿದ್ದೀನಿ. ಸೊ ನಿಮ್ಗೆ ಎನಿ ಟೈಮ್ ಅಪ್ಡೇಟ್ ಅನ್ನ ಕೊಡ್ತೀನಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದೆ ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಕೇಳ್ತಾ ಇದ್ದೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಚಿಕ್ಕದಾದ ಒಂದು ಲೈಕ್ ಕೊಡ್ರಿ. ಸೊ ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ವಾಟ್ಸಪ್, ಇನ್ಸ್ಟಾಗ್ರಾಮ್ ID, ಅದ್ರ ಜೊತೆಗೆ ಟೆಲಿಗ್ರಾಮ್, ಯಾವೆಲ್ಲ ಗ್ರೂಪ್ಗಳು ಇದಾವಲ್ಲ ನಿಮ್ಮ ಹತ್ರ, ಈ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತಾ. ಸೊ ನಿಮ್ಮಿಂದ ಏನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರದ ಇನ್ಫಾರ್ಮೇಷನ್ಗಳನ್ನ ಅವ್ರಿಗೆ ಶೇರ್ ಮಾಡ್ರಿ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರ್ ಹೆಲ್ಪ್ ಆಗಿದೆ ಸರ್, ನೆಕ್ಸ್ಟ್ ಅಪ್ಡೇಟು ಕೂಡ ಬೇಕಾಗಿದೆ ಸರ್, ನಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಮತ್ತೊಂದು ವಿಡಿಯೋ ಕೂಡ ಮಾಡಾಕ್ತೀನಿ. ಆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಸಬ್ಸ್ಕ್ರೈಬ್ ಇದೆ ನೋಡ್ಕೊಡ್ರಿ, ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಇದೆಯಲ್ಲ, ಸೊ ಇನ್ನೂ ಯಾಕೆ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಂದರೆ ನಿಮ್ಗೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟು ಕೂಡ ಗೊತ್ತಾಗುತ್ತೆ, ಎಕ್ಸಾಮ್ದು ಪ್ರಿಪ್ರೇಷನ್ನು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಈ ಸರಿ ನೀವು CRPF ದಲ್ಲಿ 100% ಸೆಲೆಕ್ಷನ್ ಮಾಡಿಸುವಂಥ ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.